ಎಲ್ಲಾದ್ರೂ ಹೊಟ್ಟೋಗಿದ್ರೆ ಚೆನ್ನಾಗಿತ್ತು. ಯಾಕೆ ಕರ್ಕೊಂಬಂದ್ರಿ ಅವಳು ನಿಲ್ಲಿಗೆ? ಶ್ರೀ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ನಮ್ಮ ಮಗಳಿಗೋಸ್ಕರ ಕನಿಷ್ಠ ಪಕ್ಷ ಅಯ್ಯೋ ಪಾಪ ಅಂತಿಲ್ವಲ್ಲ ನೀವು? ಅಪ್ಪ ಅನ್ನೋ ಪ್ರೀತಿ ಗೌರವನ ಉಳಿಸ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡಿದ್ರೆ ನನಗೂ ಅದೇ ಭಾವನೆ ಬರ್ತಾ ಇತ್ತು. ಆದ್ರೆ ಇದು ಬರೀ ಸುಳ್ಳು, ಕಪಟ, ವಂಚನೆ. ಮಗಳು ಅಂತ ಕರೆಯೋದಕ್ಕೆ ಮುಜುಗರ ಆಗ್ತಾ ಇದೆ. ಶ್ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವಳು ತಪ್ಪೇ ಮಾಡಿರಬಹುದು. ನಾವೇ ಅವಳ ಕಷ್ಟ ಸುಖನ ಕೇಳಿ ಕಣ್ಣು ಒರೆಸ್ತಾ ಇದ್ರೆ ಬೇರೆ ಯಾರು ಬಂದು ಸಮಾಧಾನ ಹೇಳ್ತಾರೆ ಹೇಳಿ? ಪಾಪ ನಮ್ ರಶ್ಮಿ ಇಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇದ್ದಾಳೆ. ಯಾಕೆ, ಏನು, ಎತ್ತ ಅಂತ ಕೇಳಿ ಧೈರ್ಯ ಹೇಳೋದ್ರ ಬದಲು ನೀವೇ ಹೇಳಾಡ್ತಾ ಇದ್ದೀರಲ್ಲ. ಸಿದ್ಧಾರ್ಥ್ ನೀನನ್ನ ಕಾಡಲ್ಲಿ ಒಂಟಿಯಾಗಿ ಬಿಟ್ಬಿಟ್ಟು ಬಂದ. ಏನ್ ಹೇಳ್ತಿದ್ಯಾ ನೀನು? ನನ್ ಬದುಕ್ ಬಂದಿದೆ ಒಂದ್ ಪವಾಡ ಮಮ್ಮಿ. ಸಿದ್ಧಾರ್ಥ ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸ್ವಲ್ಪನಾದ್ರೂ ಮನುಷ್ಯನ ಬೇಡ ಅವನ್ಗೆ. ಮತ್ತೆ ಇವಳೇನ್ ಕಮ್ಮಿನಾ? ಪಾಪ ಸೂಜಿನ ಎಷ್ಟು ಗೋಳು ಹಿಕ್ಕೊಂಡು ಅವಳು ಕಿರುಕುಳ ಕೊಟ್ಟು ಕಣ್ಣೀರ್ ತರಿಸ, ಕೊನೆಗೆ ಲೋಫರ್ ರಾಕೇಶನ್ ಜೊತೆ ಸೇರ್ಕೊಂಡು ಪಿತೂರಿ ಮಾಡಿ ಅವಳು ಮದುವೆನೇ ನಿಲ್ಲಿಸ್ಬಿಟ್ಟು. ಆಗಿತ್ತ ಇವಳಿಗೆ ಮನುಷ್ಯತ್ವ? ಇವಳಿಗೆ ಎಷ್ಟು ಶಿಕ್ಷೆ ಕೊಟ್ಟರು ಕಮ್ಮಿನೇ. ಈಗಾದ್ರೇನೆ ಬುದ್ಧಿ ಬರೋದು. ಸೂಜಿ 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 ಇವ್ರ ಹೆಸರು ಕೇಳ್ತಿದ್ರೆ ನಂಗ್ ಮೈಯೆಲ್ಲ ಉರ್ದೋಗತ್ತೆ. ಇವಳಿಂದಾನೆ ಇಷ್ಟೆಲ್ಲ ಅನರ್ಥ ಆಗ್ತಿರೋದು. ನೀವ್ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಿಂದಾನೆ ನಾನು ಈ ಸ್ಥಿತಿಗೆ ಬಂದಿರೋದು. ಇವಳನ್ನ ನನ್ನ ದಾರಿಯಿಂದ ಸರಿಸ್ಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ಅದ್ರಲ್ಲಿ ತಪ್ಪೇನಿದೆ? ಹೌದು ರಶ್ಮಿ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನ್ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನೀನೇನ್ ಮಾಡಿದ್ಯಾ ಮಾಡಿಲ್ಲ ಅನ್ನೋದು ಮುಖ್ಯ ಅಲ್ಲ. ನಿನ್ ಜೀವನ ನೆಟ್ಟಗಾಗ್ಬೇಕು, ಅದು ಮುಖ್ಯ. ನೋಡಿ, ನಾನ್ ನಿಮ್ಗೆ ಪದೇ ಪದೇ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಬೇಡಿ. ಆದ್ರೂ ನೀವು ಆ ಕೆಲಸ ಮಾಡ್ತಾನೆ ಇದ್ದೀರಿ. ನನಗೆ ಗೊತ್ತು ಈ ಮನೆ ನಿಮಗೆ ನರಕ ಆಗಿದೆ ಅಂತ. ಸೂಜಿ, ನೀನ ರಶ್ಮಿಗೋಸ್ಕರ ಕೆಂಡದ ಮೇಲೆ ನಡೆದು ಈ ಪಪ್ಪನ್ಗೋಸ್ಕರ ಒಂದ್ ಸ್ವಲ್ಪ ಕಷ್ಟ ಸಹಿಸ್ಕೊಳಕ್ಕಾಗಲ್ವಾ? ಕೊನೆ ಸಲ ಹೇಳ್ತಾ ಇದ್ದೀನಿ, ನಿಮಗೆ ನಮ್ಮ ಮೇಲೆ ಒಂದ್ ಸ್ವಲ್ಪ ಆದ್ರೂ ಗೌರವ ಇದ್ರೆ ಈ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಬೇಡಿ. ಇದೊಳ್ಳೆ ಚೆನ್ನಾಗಾಯ್ತು ಸಿದ್ಧಾರ್ಥ್. ಸಣ್ಣ ಪುಟ್ಟ ತಪ್ಪುಗಳನ್ನ ಎಲ್ರೂ ಮಾಡ್ತಾರೆ, ಯಾರು ಮಾಡಲ್ಲ ಹೇಳು? ನನ್ ಸೊಸೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ಸಣ್ಣ ತಪ್ಪು ಮಾಡಿರ್ಬೋದು, ಅಷ್ಟಕ್ಕೆ ಅವಳನ್ನ ಕಾಡಲೇ ಬಿಟ್ಟು ಬಂದ್ಬಿಡದ? ಇವಳನ್ನ ಬರೀ ಕಾಡಲ್ಲಿ ಬಿಟ್ಟು ಬರೋದಲ್ಲ, ನಾನು ಮೊರಿಷಿಯಸ್ಗೆ ಇವಳ ಜೊತೆ ಹೋಗಿದ್ದಿದ್ರೆ ಇವಳನ್ನ ಅಲ್ಲೇ ಸಮುದ್ರದಲ್ಲಿ ಮುಳುಗಿಸ್ಬಿಟ್ಟು ಬರ್ತಾ ಇದ್ದೆ. ಸಿದ್ಧಾರ್ಥ್, ಅಂತ ದೊಡ್ಡ ಅಪರಾಧ ಏನೋ ಮಾಡಿದ್ದು ರಶ್ಮಿ? ಡ್ಯಾಡ್, ಸೂಜಿ ಯಾಕೆ ಹಸೆಮಣೆಯಿಂದ ಎದ್ದು ಬಂದ್ಲು ಗೊತ್ತಾ? ಈ ರಶ್ಮಿ, ಇವ್ರಜ್ಜಿ ಮತ್ತೆ ರಾಕೇಶ್, ಈ 3 ಜನದ ಪಿತೂರಿಯಿಂದ. ಹೌದು ಡ್ಯಾಡ್, ಇದೆಲ್ಲ ಪ್ರೀ ಪ್ಲಾನ್. ಇದ್ಯಾವುದು ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಈ ರಶ್ಮಿ ನನ್ನ ಮೇಲೆ ಭಾರಿ ಪ್ರೀತಿ ಇರೋರ್ ತರ ಸೂಜಿಗೆ ನನ್ನನ್ನು ಬಿಟ್ಕೊಡೋ ತರ ನಾಟಕ ಆಡಿದ. ನನ್ನ ಸೂಜಿನ ಒಂದ್ ಮಾಡೋ ತರ ಪೋಸ್ ಕೊಟ್ಕೊಂಡು ಈ ಮನೆಗೆ ಸೊಸೆಯಾಗಿ ಬರೋ ತರ ಸಂಚು ಮಾಡಿದಾಳೆ. ನನ್ನನ್ನು ಮದುವೆ ಆದ್ರೆ ಸತ್ತು ಹೋಗ್ತೀನಿ ಅಂತ ಸೂಜಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಹಸೆ ಮನೆಯಿಂದ ಎದ್ದು ಬರೋ ತರ ಮಾಡಿದಾಳೆ. ನನ್ನ ಸೂಜಿ ಪ್ರೀತಿನ ಕೊಂದ ಪಾಪಿಯು.